ಕೋರ್ಟಿನ ಆದೇಶಕ್ಕೆ ಸತ್ಯಮೇವ ಜಯತೆ ಎಂದ ಸಿಟಿ ರವಿ. ಈ ಸರ್ಕಾರದ ಸರ್ವಾಧಿಕಾರ ಬಹಳ ದಿನ ನಡೆಯಲ್ಲ, ಎಲ್ಲದಕ್ಕೂ ಫುಲ್ ಸ್ಟಾಪ್ ಇದ್ದೇ ಇರತ್ತೆ. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ ಕೋರ್ಟ್ನಿಂದ ಹೊರಗಡೆ ಬರ್ತಾ ಇದ್ದಂತೆ ಸಿಟಿ ರವಿ ಗುಡುಗಿದ್ದಾರೆ. ಕೋರ್ಟಿನ ಆದೇಶಕ್ಕೆ ಸತ್ಯಮೇವ ಜಯತೆ ಅಂತ ಹೇಳಿದ್ದಾರೆ ರವಿ. ಸರ್ವಾಧಿಕಾರ ಮೆರೆದಿದ್ದಾರೆ, ಎಲ್ಲದಕ್ಕೂ ಒಂದು ಪೊಲೀಸ್ ಸ್ಟಾಪ್ ಇದ್ದೇ ಇರುತ್ತೆ, ಅವ್ರಿಗೆ ಪೊಲೀಸ್ ಸ್ಟಾಪ್ ಕೇಳುತ್ತೆ. ಸರ್ವಾಧಿಕಾರ ಬಹಳ ದಿನ ನಡೆಯಲ್ಲ, ಸರ್ವಾಧಿಕಾರ ಮೆರೆದಿದ್ದಾರೆ, ಎಲ್ಲದಕ್ಕೂ ಒಂದು ಪೊಲೀಸ್ ಸ್ಟಾಪ್ ಇದ್ದೇ ಇರುತ್ತೆ, ಅವ್ರಿಗೆ ಪೊಲೀಸ್ ಸ್ಟಾಪ್ ಕೇಳುತ್ತೆ. ಸರ್ವಾಧಿಕಾರ ಮೆರೆದಿದ್ದಾರೆ, ಎಲ್ಲದಕ್ಕೂ ಒಂದು ಪೊಲೀಸ್ ಸ್ಟಾಪ್ ಇದ್ದೇ ಇರುತ್ತೆ, ಅವ್ರಿಗೆ ಪೊಲೀಸ್ ಸ್ಟಾಪ್ ಕೇಳುತ್ತೆ. ಸರ್ವಾಧಿಕಾರ ಮೆರೆದಿದ್ದಾರೆ, ಎಲ್ಲದಕ್ಕೂ ಒಂದು ಪೊಲೀಸ್ ಸ್ಟಾಪ್ ಇದ್ದೇ ಇರುತ್ತೆ, ಅವ್ರಿಗೆ ಪೊಲೀಸ್ ಸ್ಟಾಪ್ ಕೇಳುತ್ತೆ. ಸರ್ವಾಧಿಕಾರ ಮೆರೆದಿದ್ದಾರೆ, ಎಲ್ಲದಕ್ಕೂ ಒಂದು ಪೊಲೀಸ್ ಸ್ಟಾಪ್ ಇದ್ದೇ ಇರುತ್ತೆ, ಅವ್ರಿಗೆ ಪೊಲೀಸ್ ಸ್ಟಾಪ್ ಕೇಳುತ್ತೆ. ಸರ್ವಾಧಿಕಾರ ಮೆರೆದಿದ್ದಾರೆ, ಎಲ್ಲದಕ್ಕೂ ಒಂದು ಪೊಲೀಸ್ ಸ್ಟಾಪ್ ಇದ್ದೇ ಇರುತ್ತೆ. ರಾಜ್ಯಾದ್ಯಂತ ಸಿಟಿ ರವಿ ಪರ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ. ಸಿಟಿ ರವಿ ಅವಹೇಳನಕಾರಿ ಹೇಳಿಕೆ ವಿರುದ್ಧ ಭುಗಿಲೆದ್ದಿದೆ ಆಕ್ರೋಶ. ಸಿಟಿ ರವಿ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಸಿಟಿ ರವಿ ಬಂಧನ ವಿರೋಧಿಸಿ ಮತ್ತೊಂದು ಕಡೆ ಬಿಜೆಪಿ ಕಾರ್ಯಕರ್ತರು ಹೋರಾಟ ನಡೆಸಿದರು. ಟೈರ್ಗೆ ಬೆಂಕಿ ಹಚ್ಚಿ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ. ಒಂದು ಕಡೆ ಬಿಜೆಪಿ ಪ್ರತಿಭಟನೆ ನಡೆಸ್ತಾ ಇದೆ ಸಿಟಿ ರವಿ ಬಂಧನ ವಿರೋಧಿಸಿ, ಮತ್ತೊಂದು ಕಡೆ ಸಿಟಿ ರವಿ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಕಾಂಗ್ರೆಸ್ ಪ್ರತಿಭಟನೆ ನಡೆಸ್ತಾ ಇದೆ. ಚಿಕ್ಕಮಗಳೂರಿನಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಬಿಜೆಪಿಗರು ಆಕ್ರೋಶ ವ್ಯಕ್ತಪಡಿಸಿದರು. ಬೆಂಗಳೂರಿನ ಬಿಜೆಪಿ ಕಚೇರಿಗೆ ಕಾಂಗ್ರೆಸ್ಸಿನ ಮಹಿಳಾ ಘಟಕ ಮುತ್ತಿಗೆ ಹಾಕಿತು. ಪ್ರತಿಭಟನಾ ನಿರತ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸಿಟಿ ರವಿ ಬಂಧನ ವಿರೋಧಿಸಿ ಚಿಕ್ಕಮಗಳೂರಿನಲ್ಲಿ ಬಿಜೆಪಿಗರು ಆಕ್ರೋಶ ವ್ಯಕ್ತಪಡಿಸಿದ್ರು. ಚಿಕ್ಕಮಗಳೂರು ಬಂದ್ ಮಾಡಿದ್ರು. ಪ್ರತಿಭಟನಾ ನಿರತ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದು. ಇನ್ನು ಬೆಂಗಳೂರಿನ ಬಿಜೆಪಿ ಕಚೇರಿಗೆ ಕಾಂಗ್ರೆಸ್ ಮಹಿಳಾ ಘಟಕ ಮುತ್ತಿಗೆ ಹಾಕಿತು. ಟೈರ್ಗೆ ಬೆಂಕಿ ಹಚ್ಚಿ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಎಲ್ಲೆಲ್ಲಿ ಪ್ರತಿಭಟನೆ ನಡೀತು ಅಂತ. ಬಿಜೆಪಿ ನಡೆಸಿದಂತಹ ಪ್ರೊಟೆಸ್ಟ್ ಬೆಳಗಾವಿ, ಕಲಬುರಗಿ, ಚಿಕ್ಕಮಗಳೂರಿನಲ್ಲಿ, ಹುಬ್ಬಳ್ಳಿ, ಬೆಂಗಳೂರು, ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತು. ಪ್ರತಿಭಟನೆಯ ಕಾವು ಇವತ್ತು ಜೋರಾಗಿದೆ. ಚಿಕ್ಕಮಗಳೂರಿನಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಲಕ್ಷ್ಮೀ ಹೆಬ್ಬಾಳ್ಕರ್ ಫೋಟೋವನ್ನ ಹರಿದು ಹಾಕಿ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಚಿಕ್ಕಮಗಳೂರು ಬಂದ್ ಮಾಡಿದೆ. ಕಲಬುರಗಿ, ಬೆಳಗಾವಿಯಲ್ಲೂ ಕೂಡ ಪ್ರತಿಭಟನೆ ಜೋರಾಗಿತ್ತು ಬಿಜೆಪಿಯಿಂದ. ಇನ್ನೊಂದು ಕಡೆ ಕಾಂಗ್ರೆಸ್ ನಡೆಸಿದಂತಹ ಪ್ರೊಟೆಸ್ಟ್ ನ ದೃಶ್ಯ ನೋಡ್ತಾ ಇದ್ರಿ. ಹುಬ್ಬಳ್ಳಿ, ಬೆಂಗಳೂರು ಮತ್ತು ಬಳ್ಳಾರಿಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು, ನಾಯಕರು ಪ್ರತಿಭಟನೆ ನಡೆಸಿದ್ರು. ಸಿಟಿ ರವಿ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ. ಇವೆಲ್ಲದರ ನಡುವೆ ಸಿಟಿ ರವಿ ಜಾಮೀನಿಗಾಗಿ ಅವರ ಪರ ವಕೀಲರು ಪ್ರಯತ್ನ ಪಡ್ತಾ ಇದ್ದಾರೆ. ಸಿಟಿ ರವಿಯನ್ನ ಬೆಂಗಳೂರಿಗೆ ಕರ್ಕೊಂಡು ಬರಲಾಗ್ತಾ ಇದೆ. ಬೆಳಗಾವಿಯಿಂದ ನಿನ್ನೆ ಇಡೀ ರಾತ್ರಿ ಉತ್ತರ ಕರ್ನಾಟಕ ಸುತ್ತಿದ್ದಾರೆ ಪೊಲೀಸರು. 3 ಜಿಲ್ಲೆಗಳಲ್ಲಿ ಓಡಾಡಿಸಿದ್ದಾರೆ. ಇವತ್ತು ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದೆ. ರಾಜ್ಯದಾದ್ಯಂತ ನಡೀತಾ ಇರುವಂತಹ ಪ್ರತಿಭಟನೆಯ ದೃಶ್ಯ. ಬಿಜೆಪಿ ಈ ಕಡೆ ಸಿಟಿ ರವಿ ಪರವಾಗಿ ಹೋರಾಟ ನಡೆಸ್ತಾ ಇದ್ರೆ, ಆ ಕಡೆ ಕಾಂಗ್ರೆಸ್ ಕಠಿಣ ಕ್ರಮಕ್ಕಾಗಿ ಪ್ರತಿಭಟಿಸ್ತಾ ಇದೆ. ಸಿಟಿ ರವಿ ಬೈದಿರೋ ವಿಡಿಯೋ, ಆಡಿಯೋ ಸಿಕ್ಕಿಲ್ಲ. ಹುಬ್ಬಳ್ಳಿಯಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿಕೆ ನೀಡಿದ್ದಾರೆ. ಗಲಾಟೆ ವೇಳೆ ಸದನದ ಮೈಕು ವಿಡಿಯೋ ಬಂದ್ ಆಗಿತ್ತು, ಹಾಗಾಗಿ ಆಡಿಯೋ ವಿಡಿಯೋ ಸಿಕ್ಕಿಲ್ಲ ಅಂತ ಬಸವರಾಜ ಹೊರಟ್ಟಿ ಹೇಳಿದ್ದಾರೆ. ಇದಾದ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದು ದೂರು ನೀಡಿದರು. ನನಗೆ ಈ ತರ ಬೈದ್ರು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ದೂರನ್ನ ಕೊಟ್ಟರು.
ನಾನು ಆಡಿಯೋ ವಿಡಿಯೋ ಎಲ್ಲವನ್ನ ಚೆಕ್ ಮಾಡಿದೆ, ಯಾವುದೇ ದಾಖಲೆ ಸಿಕ್ಕಿಲ್ಲ ಅಂತ ಹೊರಟ್ಟಿ ಹೇಳಿದ್ದಾರೆ. ಬೈಗುಳ ಕೇಳಿದ್ದಾಗಿ ಉಮಾಶ್ರೀ ನಾಗರಾಜ್ ಹೇಳಿದ್ದಾರೆ. ಅದನ್ನ ನಾವು ಸಾಕ್ಷಿ ಅಂತ ಪರಿಗಣಿಸೋದಕ್ಕೆ ಬರೋದಿಲ್ಲ. ನಾನು ಸ್ಪಷ್ಟವಾದ ರೂಲಿಂಗ್ ಕೊಟ್ಟಿದ್ದೀನಿ. ಸದನ ಹೇಗೆ ನಡೆಸಬೇಕು ನನಗೆ ಗೊತ್ತಿದೆ. ರೂಲಿಂಗ್ ಮತ್ತೊಮ್ಮೆ ಓದಿ ಹೇಳಿದ್ರು ಬಸವರಾಜ್ ಹೊರಟ್ಟಿ. ನಾವು ಹೌಸನ್ನು ಅಡ್ಜರ್ನ್ ಮಾಡಿದ ನಂತರ ನಮ್ಮಲ್ಲಿ ಟಿ ವಿಗಳು ನಮ್ಮಲ್ಲಿ ಅವೇನಿರ್ತಾವೆಲ್ಲ ನಿಮ್ಮ ಮಾಧ್ಯಮದವು ಎಲ್ಲ ಬಂದಾಕ ಆಟೋಮೆಟಿಕ್ಲಿ. ಅದಾದ ನಂತರ ಒಳಗೆ ಗಲಾಟೆ ನಡೆದಿದೆ ಅಂತೇಳಿ ಹೇಳಿದರು. ಗಲಾಟೆ ನಡೆದಿದ್ರು ನಾವು ಕೂತ್ಕೊಂಡಿವಿ. ನಮ್ಮ ಸೆಕ್ರೆಟರಿ ಅವರು, ನಮ್ಮ ಸ್ಟಾಫ್ನವರು ಹಿಂಗೆಲ್ಲ ಗಲಾಟೆ ನಡೆದಿದ್ದು ಏನು ನಡೆದು ಹಿಂಗೆ ಜಗಳ ಭಾಳ ಜೋರು ನಡೆದು ಆಯ್ತು. ನಾವು ಸುಮ್ಮನೆ ಕೂತ್ಕೊಂಡಿವಿ. ಅದೆಲ್ಲ ತಿಳಿಯಾಗ ಮಟ್ಟ ಕೂತ್ಕೊಂಡೆ. ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಬಂದು ನನಗೆ ಒಂದು ಕಂಪ್ಲೇಂಟ್ ಕೊಟ್ಟರು. ಹಿಂಗೆ ಸಿ ಟಿ ರವಿ ಅವರು ನನಗೆ ಕೆಟ್ಟದಾದಂಥ ಪದ ಬಳಸಿ ನನ್ನ ಚಾರಿತ್ರ್ಯ ಮಾಡ್ಯಾರ, ಅದಕ್ಕೆ ಅವ್ರ ಮೇಲೆ ನೀವು ಕ್ರಮ ತಗೋಬೇಕು ಅಂತ ಕೊಟ್ಟರು. ಕೊಟ್ಟ ನಂತರ ಮತ್ತು ಅಲ್ಲೆಲ್ಲ ವಾತಾವರಣ ಸರಿ ಇರಲಿಲ್ಲ. ಎಲ್ಲ ಭಾಳಷ್ಟು ಮಂದಿ ಕುಡಿದ್ರು, ಎಲ್ಲ ಮಂತ್ರಿಗಳು, ಶಾಸಕರು, ಎರಡು ಪಾರ್ಟಿಯವರು ಕೂತ್ಕೊಂಡ್ರು. ಆಮೇಲೆ ನಾನು ಮತ್ತು ಸಿ ಟಿ ರವಿ ಅವ್ರನ್ನ ಕರೆದೆ. ಈ ಥರ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡೋರು, ನಿಮ್ಮ ಹೇಳಿಕೆ ಏನು? ಇಲ್ಲ, ನನಗೂ ಅವರು ಅಸಹ್ಯವಾಗಿ ಬೈದರು. ಅದಕ್ಕೆ ನಾನು ಅವ್ರಿಗೆ ಆ ಶಬ್ದ ಯೂಸ್ ಮಾಡಿಲ್ಲ, ಫ್ರಸ್ಟ್ರೇಟ್ ಆಗಿರಿ ಅಂದಿದ್ದೆ. ಅವ್ರು ತಪ್ಪು ತಿಳ್ಕೊಂಡಾರ ಅನ್ನೋಂಥ ಮಾತನ್ನು ಅವ್ರು ಹೇಳಿದರು. ನಮ್ಮ ಫುಟೇಜ್ ಆಗಲಿ, ನಮ್ಮ ಟಿ ವಿ ಆಗಲಿ, ನಮ್ಮ ಹೌಸ್ನಾಗ ಅದರಲ್ಲಿ ಎಲ್ಲೂ ಯಾವುದೇ ರೀತಿ ಮಾಹಿತಿ ಸಿಗಲಿಲ್ಲ. ನಮಗೆ ಮಾಹಿತಿ ಸಿಗಲಾರ್ದಾಗ ನಾವೇನು ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಉಮಾಶ್ರೀ ಅವರು, ಎಂ ನಾಗರಾಜ್ ಅವರು, ಆಮೇಲೆ ಬಲ್ಕೀಶ್ ಬಾಣು ಅವರು, ಯತೀಂದ್ರ ಅವರು 4 ಮಂದಿ ನಮ್ಮ ಎದುರಿಗೆ ಮಾತಾಡ್ಯಾರ ಅಂತ ತಿಳ್ಕೊಂಡು ಅವರು ಒಂದು ಬಿ ಜೆ ಪಿಯವರು ಇವ್ರು ಯಾರೂ ಮಾತಾಡಿಲ್ಲ, ಏನೂ ಇಲ್ಲ ಅಂತ ಅವರೊಂದು ಕಂಪ್ಲೇಂಟ್ ಕೊಟ್ಟರು. ಎರಡು ಕಂಪ್ಲೇಂಟ್ಗಳನ್ನು ಕೊಟ್ಕೊಂಡು ಅವ್ರನ್ನ ಕರೆದು ಇಬ್ಬರನ್ನು ಮಾತಾಡಿ ಇಲ್ಲಿಗೆ ಮುಗಿಸೋಣ, ಇದನ್ನು ಸಮಾಧಾನ ರೀತಿಯಿಂದ ಎಲ್ಲ ಇಲ್ಲೇ ಅಡ್ಜಸ್ಟ್ ಮಾಡಿರಿ ನೀವು ಅಂದೆ. ಅವರು ಒಪ್ಪಲಿಲ್ಲ. ನಾವು ಕೊಟ್ಟಂಥ ಕಂಪ್ಲೇಂಟಿಗೆ ನಾವು ಬದ್ಧರಾಗಿವಿ, ಅದಕ್ಕೆ ನಾವು ಹಿಂದೆ ತಗೊಳ್ಳೋದು ಅಂತ ಹೇಳಿದ್ರು. ಆವಾಗ ಅನಿವಾರ್ಯವಾಗಿ ನಾವು ಏನು ಮಾಡಿದೆ ಅಂದ್ರೆ ನಮ್ಮ ನಿಯಮದ ಪ್ರಕಾರ ನಮ್ಮ ಕೌಲನ್ ಸೆಕ್ಟರ್ ರೂಲ್ಸು, ನಮ್ಮ ರೂಲ್ಸು ತಗೊಂಡು ಎರಡೂ ಸ್ಟಡಿ ಮಾಡಿ ಸುಮಾರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.